ಈ ನೀಡ್ ಎಂಬುದರಲ್ಲಿ ನೀಡ್ ಎಲ್ಲಿ ಬಳಕೆ ಮಾಡುತ್ತಾರೆ ಅಂದರೆ ತುಂಬ ಅಗತ್ಯವಿರುವ ವಸ್ತುವಿಗೆ ನಮಗದು ಬೇಕೇ ಎನ್ನುವ ಅದರ ತುಂಬ ಅಗತ್ಯವಿರುತ್ತೆ. ಎಲ್ಲಿ ಯೂಸ್ ಅಗತ್ಯ ಇರುವ ವಸ್ತುಗಳಿಗೆ ಈ ನೀಡ್ ಬಳಕೆ ಮಾಡುತ್ತಾರೆ. ವಾಂಟ್ ಎನ್ನುವುದು ಅದು ಇದ್ರೂ ನಡೆಯುತ್ತೆ, ಇಲ್ಲದೋದ್ರೂ ನಡೆಯುತ್ತದೆ ಎಂಬುದರಲ್ಲಿ ವಾಂಟ್ ಬಳಕೆ ಮಾಡುತ್ತಾರೆ. ಈ ನೀಡ್ ಅಂದರೆ ಯಾವುದೇ ನಮಗೆ ಅಗತ್ಯ, ಐ ನೀಡ್ ವಾಟರ್, ಐ ನೀಡ್ ಹೆಲ್ಪ್, ನನಗೆ ಸಹಾಯ ತುಂಬ ಅವಶ್ಯಕತೆ ಇದೆ. ಯಾವುದು ಅವಶ್ಯಕತೆ ಇರುತ್ತದೆ ಅಲ್ಲಿ ನೀಡ್ ಬಳಕೆ ಮಾಡುತ್ತಾರೆ. ಯಾವುದೇ ಬೇಕಾಗಿರೋ ಐ ವಾಂಟ್ ಟಾಯ್ಸ್, ಐ ವಾಂಟ್ ಪೆನ್, ಐ ವಾಂಟ್ ಡಾಲ್ ಎಂದಲ್ಲಿ ಐ ವಾಂಟ್ ಅನ್ನು ಬಳಕೆ ಮಾಡುತ್ತಾರೆ. ಐ ವಾಂಟ್ ದಿಸ್ ಟಾಯ್, ಐ ನೀಡ್ ಅ ಕ್ಯಾಮ್ರಾ, ನನಗೆ ಕ್ಯಾಮ್ರಾದ ತುಂಬ ಅಗತ್ಯ ಇದೆ, ಅವಶ್ಯಕತೆ ಇದೆ ಎಂಬ ಅರ್ಥ ಕೊಡುತ್ತದೆ. ಥಿಂಕ್, THINK, ಥಿಂಕ್ ಅಂದರೆ ಯೋಚನೆ ಮಾಡೋದು. ವಾಟ್ ಆರ್ ಯು ಥಿಂಕಿಂಗ್, ನೀ ಏನು ಯೋಚನೆ ಮಾಡ್ತಾ ಇದೀಯಾ ಎಂಬ ಅರ್ಥ ಕೊಡುತ್ತೆ. ಟೇಕ್ ಎನ್ನುವುದು ತೆಗೆದುಕೊಳ್ಳೋದು. ಕ್ಯಾನ್ ಐ ಟೇಕ್ ದಿಸ್, ನಾನು ತೆಗೆದುಕೊಳ್ಳಬಹುದಾ. ಟೇಕ್, TAKE, ಟೇಕ್. GIVE, ಗಿವ್ ಎನ್ನುವುದಂದರೆ ಕೊಡುವುದು ಅರ್ಥ ಬರುತ್ತದೆ. ಗಿವ್ ಇಟ್ ಟು ಮೀ, ನನಗದು ಕೊಡ್ತೀರಾ ಎಂಬ ಅರ್ಥ ಕೊಡುತ್ತದೆ. ವರ್ಕ್, WORK, ವರ್ಕ್ ಅಂದರೆ ಕೆಲಸ. ವೇರ್ ಡು ಯು ವರ್ಕ್, ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಕ್ಲಿಯರ್, CLEAR, ಕ್ಲಿಯರ್ ಅಂದರೆ ಸ್ವಚ್ಛ ಇರುವುದು, ಕ್ಲೀನ್ ಇರುವುದಕ್ಕೆ ಕ್ಲಿಯರ್ ಎನ್ನುತ್ತಾರೆ. ಕ್ಲೀನ್ ದ ರೂಮ್, ಆ ರೂಮನ್ನು ಸ್ವಚ್ಛ ಮಾಡು ಎಂದು ಅರ್ಥ ಕೊಡುತ್ತದೆ. ರೀಡ್ ಎಂದರೆ ಓದು. READ, ರೀಡ್ ಎಂದರೆ ಓದು. ಐ ರೀಡ್ ದ ಸ್ಟೋರಿ, ನಾ ಸ್ಟೋರಿ ಓದ್ತಾ ಇದ್ದೀನಿ. ಟೀಚ್, TEACH, ಟೀಚ್ ಅಂದರೆ ಕಲಿಸುವುದು. TEACH, ಟೀಚ್. ಐ ಟೀಚ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಕಲಿಸ್ತಾ ಇದ್ದೀನಿ. ರೈಟ್, WRITE, ರೈಟ್. ಐ ರೈಟ್ ಆನ್ ವೈಟ್ ಬೋರ್ಡ್, ರೈಟ್ ಎಂದರೆ ಬರೆಯುವುದು, ನಾನು ವೈಟ್ ಬೋರ್ಡಿನಲ್ಲಿ ಬರೆದಿದ್ದೇನೆ ಎಂಬ ಅರ್ಥ ಕೊಡುತ್ತದೆ. ಸ್ಟಡಿ, ಐ ಆಮ್ ಸ್ಟಡಿಂಗ್ ಫಾರ್ ದಿ ಟೆಸ್ಟ್. STUDY, ಸ್ಟಡಿ ಅಂದರೆ ಅಭ್ಯಾಸ, ಅಧ್ಯಯನ ಮಾಡುವುದು, ಓದುವುದು ಅನ್ನೋ ಅರ್ಥ ಕೊಡುತ್ತದೆ. ನಾನು ಯಾವುದರ ಸಲುವಾಗಿ ಓದ್ತಾ ಇದ್ದೀನಿ ಅಂದರೆ ಟೆಸ್ಟಿನ ಸಲುವಾಗಿ ಓದ್ತಾ ಇದ್ದೀನಿ. ಐ ಆಮ್ ಸ್ಟಡಿಂಗ್ ಫಾರ್